ನಮಸ್ಕಾರ ಸ್ನೇಹಿತರೆ. ಇವತ್ತು ಮನೆಯಲ್ಲೇ ಹೆಲ್ದಿ ಪ್ರೋಟೀನ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ, ಜಿಮ್ಗೆ ಹೋಗೋ ಟೈಮ್ ಇಲ್ಲ, ಬಟ್ ಬಾಡಿ ಮಾತ್ರ ಸಲ್ಮಾನ್ ಖಾನ್ ಥರ ಬೇಕು. ಅದಕ್ಕೆ ಇವತ್ತು ಮನೆಯಲ್ಲಿ ಈಸಿಯಾಗಿ ಪ್ರೋಟೀನ್ ಪೌಡರ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಬಾದಾಮಿ, ಗೋಡಂಬಿ, ವಾಲ್ನಟ್, ಸನ್ಫ್ಲವರ್ ಸೀಡ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ನ ಮತ್ತು ಮೆಲನ್ ಸೀಡ್ಸ್ ಇವನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆ ಬೀಜನೂ ಹಾಕಬೇಕು, ಹುರುಗಡಲೆ ಮತ್ತು ಪಿಸ್ತಾ ಇಷ್ಟು ಕಾಳುಗಳನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ನ ನಾವು ಮಾಡ್ಕೋಬೇಕು. ಅದಾದಮೇಲೆ ಕಮಲದ ಬೀಜ ಅಂತ ಬರುತ್ತೆ, ಅಂದರೆ ಅದನ್ನು ಮಖನ ಅಂತ ಕರೀತಾರೆ, ಅದನ್ನು ಹಾಕಿ ನಾವು ಡ್ರೈ ರೋಸ್ಟ್ನ ನಾವು ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಹಾಕಿ ನಾವು ಡ್ರೈ ರೋಸ್ಟ್ ಮಾಡೋದ್ರಿಂದ, ಈ ಪ್ರೋಟೀನ್ ಪೌಡರ್ನ ನಾವು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನಪ್ಪ ಅಂದರೆ ಮೆದುಳು, ಹೃದಯ, ಮಾಂಸಖಂಡಗಳು, ಎಲುಬುಗಳು, ರಕ್ತ ಮತ್ತು ಇಮ್ಯೂನ್ ಸಿಸ್ಟಮ್ಸ್ಗೆ, ಸ್ಕಿನ್ಗೆ, ಹೇರ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಿ ಹಾಕೊಂಡ್ಮೇಲೆ ನಾವು ಏನು ಮಾಡಬೇಕು ಅಂತಂತಂದರೆ ಮಿಕ್ಸಿಗೆ ಹಾಕಿ ಫೈನ್ ಇದನ್ನು ಮಾಡಬೇಕು, ಲೈಕ್ ಗ್ರೈಂಡ್ ಮಾಡ್ಕೋಬೇಕು. ನಾವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಆದಮೇಲೆ ಪೌಡರ್ ನಮಗೆ ಮನೆಯಲ್ಲಿ ಹೆಲ್ದಿ ಪ್ರೋಟೀನ್ ಪೌಡರ್ ರೆಡಿ ಆಗುತ್ತೆ. ಸೊ ನೀವು ನೋಡ್ಬೋದು, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಆದಮೇಲೆ ಪ್ರೋಟೀನ್ ಪೌಡರ್ ಈ ರೀತಿ ತಯಾರಾಗುತ್ತೆ. ಪ್ರೋಟೀನ್ ಪೌಡರ್ ನೀವು ನೋಡ್ಬೋದು.